ಕಾದಿಮ್ ಖರ್ಚಿಪ್ ಕಟ್ಟಿದ್ರೆ ಇವತ್ತು ರಕ್ತಪಾತ ಗ್ಯಾರಂಟಿ ಅಪ್ಪ. ಅಯ್ಯೋ ಎಷ್ಟು ಜನಕ್ಕೆ ಮುಟ್ಟೆ ಕಟ್ತಾನೋ. ಹಲೋ ಆಂಬುಲೆನ್ಸಾ? ನಾಕ್ ಬಿಟ್ಟು ಎಕ್ಸ್ಟ್ರಾ ಹಾಕಬನ್ನಿ, 5 ಜನ ಕೋಮಾ. ಪವರ್ ಮುಟ್ಟಕ್ ಬರೋ ಜನರೇಟರ್ ಆಫ್ ಮಾಡ್ತೇವೆ. ಬಿಡ 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 ಓಲಿ ಬಿಡ ಸ್ಪೀಚ್ಗಳು ಬಿಡ. 15 ಜನರು ಒಳಗಿದ್ರನೆ ಆ ಬಲಗೈ ಆ ಎಡಗೈ ಕಟ್ಕೊಂಡು ಬರೀ ಡಿಚಿಲ್ ಹೊಡಿತಿದ್ದೆ, ಡಿಚಿಲ್. ಆ ವಿಷಯ ನಿಮಗೂ ಗೊತ್ತು. ಅಕ್ಕನ್ ಕರ್ಕ ಬಂದ್ ಮಾತಾಡ್ತೀನಿ. ಅಕ್ಕ ಇಲ್ಲಾಂದ್ರೆ ಅವ್ರ ಅಮ್ಮನ್ ಕರ್ಕೊಂಬಾರೋ, ಅವ್ರನ್ನು ಮೇಂಟೈನ್ ಮಾಡ್ತೀವಿ. ಅದೇನು ಹೇಳ್ತಾರಲ್ಲ, ದಂಡಿಗೆ ಎದ್ರಲಿಲ್ಲ ದಾಳಿಗೆ ಎದ್ರಲಿಲ್ಲ. ಇವ್ರ ಅಕ್ಕನ್ ಗಲಕ ಅವಳಿಗೆ ಡೈಲಾಗ್ ಸೆಟ್ ಆಗಲ್ಲ. ಲೇ ನಿಮ್ಮ ಅಕ್ಕನಿಗೆ ರೆಡ್ ಚೂಡಿದ್ರ ಹಾಕೊಂಬರಕೇಳ, 2 ಕಮ್ಮಿ ಬಿದ್ರು ಬೀಳ್ಬೋದು. ಪರವಾಗಿಲ್ಲ ಕಣೋ, ನಮ್ಮ ಬಾಡಿಗೂ ಹವಾ ಇದೆ. ಅದೆಲ್ಲ ಏನಿಲ್ಲ ಬಿಡಲ್ಲ. ನೀ ಸತ್ತೋದ್ರೆ ನನ್ ಸಾಲ ಕೊಡೋದು ಸುಮ್ನೆ ಹೊರಕೊಂಡು ಹೇಳ್ತೀನಿ ಬೇಡ. ಸುಮ್ನೆ ತಾತ ಮೆತ್ತಗ್ ಮಾತಾಡೋ, ಅವ್ರು ಇನ್ನು ಬಾಡ್ರಿ ದಾಟಿಲ್ಲ ಕಣೋ. ಅಯ್ಯೋ ನಮಸ್ತೆ. ನಮಸ್ತೆ. ನಾನ್ ಪಾರಿವಾಳದ ಕೈ ಅನ್ಕೊಂಡೆ, ಅಲ್ಲ ಕರಡಿ. ಮೆಕ್ಯಾನಿಕ್ ಆದವನು ಕಾರ್ನ ಮುಟ್ಬೇಕು, ಆನರ್ನ ಮುಟ್ಬಾರ್ದು. ಅಂಕಲ್ ಅಲ್ಲ ರಮ್ಯ, ನಾನು ಬರ್ತೀನಿ ಅಂತ ಹೇಳಿರ್ಲಿಲ್ಲ. ಈ ಇನ್ನೊಂದು ಮೆಕ್ಯಾನಿಕ್ ನ ಯಾಕೆ ಕರೆಸ್ತೇನೆ ನೀನು? ಐ ಆಮ್ ನಾಟ್ ಮೆಕ್ಯಾನಿಕ್, ಐ ಆಮ್ ಅವರ್ ಫಿಯಾನ್ಸಿ. ಹೇಳು ರಮ್ಯಾ ಹೇಳು, ನಾನೇ ನಿನ್ನ ಮದುವೆ ಆಗುವುದು ಅಂತ ನಿನ್ನ ಮಾವನ ಮಗನಿಗೆ ಹೇಳು ರಮ್ಯಾ, ಹೇಳು ಹೇಳು ರಮ್ಯಾ. ಅಲ್ಲ ರಮ್ಯ, ಅವನ್ ನಾಯಿ ತಗೋಬೇಕಾದ್ರೆ ಅದು ತಳಿ ಯಾವ್ದು, ಕಲರ್ ಯಾವ್ದು, ಹೈಟ್ ಯಾವ್ದು ಎಲ್ಲ ನೋಡ್ ತಗತ್ತೀಯ. ಇಂಥವನ್ ನಿನಗೆ ವಾಟ್ ಆರ್ ಯು ಅಪ್ ಟು ಮ್ಯಾನ್? ಯು ಆರ್ ಟೆಲ್ಲಿಂಗ್ ಮೀ ಕರಿಯಕುಳ. ಯು ಡೋಂಟ್ ಟಾಕ್ ಅಬೌಟ್ ಮೈ ಪರ್ಸನಾಲಿಟಿ. ಯು ನೋ ಐ ಆಮ್ ಮಿಸ್ಟರ್ ವೆಸ್ಟ್ ಇಂಡೀಸ್. ಅಂದಾಜು ಮಾಡಿದ್ರೆ ಮಿಸ್ಟರ್ ವೆಸ್ಟ್ ಇಂಡೀಸ್ ಮಿಸ್ಟರ್ ಉಗಾಂಡ ಇರ್ತೀಯ ಅಂತ. ಯು ಆರ್ ಎ ಮೆಕ್ಯಾನಿಕ್, ಡೂ ಯುವರ್ ಜಾಬ್. ನಮ್ ಜನನೇ ಇಷ್ಟು, ಅವರ ಎಲೆಗಿಂತ ಕಂಡೋರ ಎಲೆ ಮೇಲೆ ಕಣ್ಣು. ಜಸ್ಟ್ ಶಟ್ ಅಪ್. ಯಾಕೆ ಈ ತರ ಬಿಹೇವ್ ಮಾಡ್ತಾ ಇದ್ಯಾ? ಪಾಪ ಅವ್ರ ಎಲ್ಲ ಕೆಲಸನ ಬಿಟ್ಟು ನಮಗೋಸ್ಕರ ಬಂದಿದ್ದಾರೆ. ಸಾರಿ, ಅವ್ನ್ ಚಿಕ್ಕ ಹುಡುಗಂತ. ಗೊತ್ತಾಗತ್ತಮ್ಮ, ಬಾಯಲ್ಲಿ ಬೆಳ್ಳಿಕೊಳ್ಳೋಣ ಅಂತ. ಸ್ವಲ್ಪ ಕಾರ್ ನೋಡ್ತೀನಿ. ಆಯ್ತಮ್ಮ, ರೆಡಿ. ಮಾಮ ಅಂತವಳೆ. ಈಗಿನ ಕಾಲದ ಹುಡುಗಿಯರಿಗೆ ಅಂಕಲ್ ಕಂಡ್ರೆ ತುಂಬಾ ಇಷ್ಟ. ಹುಷಾರಾಗಿರ್ಬೇಕು. ನಿನ್ನ ಮಗಳ ಹತ್ರ ಕಟ್ ಮಾಡಿ. ಸೂಪರ್. ನನ್ನನ್ ಮುಟ್ಟಿದ್ರಿ ಸ್ಟಾರ್ಟ್ ಆಗ್ಬಿಟ್ಟೆ, ಕಾರನ್ ಮುಟ್ಟಿದ್ರಿ ಕಾರ್ ಸ್ಟಾರ್ಟ್ ಆಗೋಯ್ತು. ಅಲ್ಲ ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಇರ್ಬೇಕು ಅಂತ. ಈಗಿನ ಕಾಲದ ಹುಡುಗರಿಗೆ ಅದಿಲ್ಲ, ಅದಕ್ಕೆ ಹುಡುಗಿರೆಲ್ಲ ಅಂಕಲ್ ನೋಡ್ಕೊಂಡು ಹೋಗ್ತಾರೆ. ಲೆಟ್ಸ್ ಗೋ ಟೈಮ್ ಆಯ್ತು. ನಾವು ವೆಸ್ಟ್ ಇಂಡೀಸ್ ಇದ್ದಾಗ 1 ನಿಮಿಷ ವೇಸ್ಟ್ ಮಾಡ್ತಾರಲ್ಲ. ಓಕೆ ಮೆಕ್ಯಾನಿಕ್ ಅಂಕಲ್, ಬಾಯ್. ಹುಷಾರು, ಕಾರು ಅಲ್ಲಲ್ಲಿ ನಿಂತ್ಕೊಂಡ್ಬಿಡುತ್ತೆ. ನಿಂತ್ರೆ ಫೋನ್ ಮಾಡಿ ಟಪ್ಪನ್ ಬಂದ್ಬಿಡ್ತೀನಿ. ನಾನು ಅರ್ಜೆಂಟ್ ಶಾಪಿಂಗ್ ಹೋಗ್ಬೇಕು. ಒಂದ್ ಕೆಲಸ ಮಾಡಿ, ನೀವು ನಮ್ ಜೊತೆ ಬಂದ್ಬಿಡಿ. ಅದ ಹೆಂಗಾಯ್ತದೆ ಇವತ್ತು ನಮ್ಮ ಮೆಕ್ಯಾನಿಕ್ ಅಂಕಲ್ ಫುಲ್ ಬಿಸಿ. ನಾವು ಫುಲ್ ಫ್ರೀ. ಮಾವನ ಮಾಡ್ಲಿಕ್ಕಾರ ಇಲ್ಲ ಅನ್ನಕ್ಕಾಗದೆ. ಬಾಮ್ಮ ಬಾಮ್ಮ ಬಾಮ್ಮ. ನೀನ್ ಕೂತ್ಕೋ, ಅವ್ರು ಓಡಿಸ್ತಾರೆ. ಎರಡೆರಡು ತೂತಿಗೆ ಪಾನು. ಏನಣ್ಣ ಪಾನ್ ನ ಈ ತರ ಹಾಕ್ತೀರಾ? ನಮ್ಮ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಕಣ. ಏನ? ಶರ್ಟ್ ನ, ಪ್ಯಾಂಟ್ ನ, ಜಿಪ್ ನ, ಬಟನ್ ನ. ನಾವ್ ಏನೇನೋ ಹೊರ್ಕೊಂಡ್ಬಿಟ್ಟಿದ್ದ. ಎಗ್ರು ಸೋದ್ ಬಿಡ್ತೀನಿ. ಪೋಲಿ ಬಿದ್ದೋಗಿದ್ಯಾ? ಗುರುವಂತಿ ಶಿಷ್ಯ. ಅಣ್ಣ, ಅಕ್ಕ ಬತ್ತಾವಳೆ. ಬರ್ಲೇಬೇಕಲ್ವೇನು? ಅದಕ್ಕೆ ತಾನೇ ಅವಳಿಗೆ ಗೊತ್ತಿಲ್ದಂಗೆ ಅವಳ ಹತ್ರನೇ ಸಾಲ ತಗೊಂಡು ಅವಳು ಇಲ್ಲಿ ಬರಂಗ್ ಮಾಡಿರೋದು. ಇನ್ನೊಂದು ವಿಷಯ, ಅವಳನ್ನ ಅಕ್ಕ ಅಂತ ಕರಿಯಂಗಿದ್ರೆ ನನ್ನ ಬಾವ ಅಂತ ಕರಿ, ನನ್ನ ಅಣ್ಣ ಅಂತ ಕರಿಯಂಗಿದ್ರೆ ಅವಳನ್ನ ಅತ್ತಿಗೆ ಅಂತ ಕರಿ. ಬರ್ಲಾ ಯಜಮಾನ್? ಯಾಕೆ? ನೀವ್ ಆಲ್ರೆಡಿ ಒದೆ ತಿಂದಿದ್ದೀರಾ, ನೀವ್ ಹೋಗ್ಬಿಡಿ, ನಾನ್ ಹೋಗ್ತೀನಿ. ಹೇಯ್, ಅವಳು ಓದಿದ್ದು ನನ್ಗೆ ಬೇಜಾರಲ್ಲ ಕಣ, ಆದ್ರೆ ಅದನ್ನ ಪದೇ ಪದೇ ಹೇಳಿ ತೋರಿಸ್ತಾ ಇದೆಯಲ್ಲ, ಅದೇ ನನ್ಗೆ ಗುರಿತಾರೆ. ನೋಡಿ, ನೀವ್ ಇಲ್ಲೇ ಇದ್ದು ಆಟ ನೋಡ್ತೀರಿ. ಕಬಡ್ಡಿ 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 ಕಬಡ್ಡಿ. ಮುಚ್ಕೊಂಡ್ ಕಾಸ್ ಕೊಡು. ಯಾಕೆ? ಬಿಚ್ಕೊಂಡ್ ಕೊಟ್ರೆ ಈಸ್ಕೊಳಲ್ವಾ? ನನ್ನ ಮಗನೇ. ಏನ ಇವಳೇನೇನು ನಿಮ್ಮಕ್ಕ? ಏನ್ರೋ ನಿಮ್ ಮನೆ ಬರ. ನಮ್ಮ ಕಡೆ ಹೆಂಗಸ್ರು ಕೊಡಿದ್ರೆ ಹೋಗಿ ಗಂಡಸ್ರನ್ ಕರ್ಕೊಂಡ್ ಬರ್ತಾರೆ. ನೀವೇನ್ರು ಗಂಡಸ್ರು ಕೊಡಿದ್ರೆ ಹೋಗಿ ಹೆಂಗಸನ್ ಕರ್ಕೊಂಡ್ ಬಂದಿದ್ದೀರಾ? ಲೈ ಹೋಗ್ರ ಹೋಗ್ರ ಹೋಗಿ, ಯಾರಾದ್ರೂ ಕಡಕ್ ಗಂಡಸ್ರಿದ್ರೆ ಕರ್ಕೊಂಬರ್ರ. ಹೋಗ್ರ. ನಮ್ಮ ಅಕ್ಕನು ಗಂಡ್ಸೆ. ಲೇ, ಒಂದು ಗಂಡ್ಸೋನು ಇಲ್ಲ ಅಕ್ಕ ಅನ್ನು, ಎರಡು ಒಟ್ಟಿಗೆ ಹೇಳಿದ್ರೆ ಜನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರ. ಸರಿನಪ್ಪ, ನಾನು ಕಣ್ ಮುಚ್ಕೊಂಡು ನಿಮ್ಮ ಅಕ್ಕನ ಗಂಡ್ಸು ಅಂತ ಒಪ್ಕೋತೀನಿ. ನಮ್ಮ ಅಣ್ಣ ಸೇವ್ ಮಾಡ್ಕೊತಾನೆ, ನಿಮ್ಮ ಅಕ್ಕನ ಕೈಲಾಗತ್ತಾ? ನಮ್ಮ ಅಣ್ಣ ರೋಡ್ ಮಧ್ಯೆ ನಿಂತ್ಕೊಂಡು ಒಂದೇ ಮಾಡ್ತಾನೆ, ನಿಮ್ಮ ಅಕ್ಕನ ಕೈಲಾಗತ್ತಾ?
ನಮ್ಮ ಅಣ್ಣ 10 ಜನ ಹುಡುಗರಿದ್ರು ಕೂಡ ಹಾಸಿಗೆ ಮೇಲೆ ಮಲ್ಕೋತಾನೆ. ನಿಮ್ಮ ಅಕ್ಕನ ಕೈಲಿ 2 ಹುಡುಗರಿದ್ರು ಹಾಸಿಗೆ ಮೇಲೆ ಮಲ್ಕೋಕ್ಕಾಗತ್ತಾ? ಲೇ ಇಷ್ಟು ಲಿಸ್ಟಲ್ಲಿ ಒಂದನ್ನು ಮಾಡಕ್ಕಾಗದೆ ಇದ್ಮೇಲೆ ಇವಳು ಯಾವ ಸೀಮೆ ಅಕ್ಕನು? ಇವಳು ಅಕ್ಕನೇ ಅಲ್ಲ, ಕೋಳಿ ಪುಕ್ಕ. ನಮ್ಮ ಅಣ್ಣ ಇರ್ಬೇಕಾದ್ರೆ ನನ್ನ ಯಾರು ಅಳ್ಳಾಡ್ಸಕ್ಕಾಗಲ್ಲ ಅಲ್ವಾ ಅಣ್ಣ? ಅಯ್ಯಯ್ಯೋ ಅಳಾದವನು ಕೇರ ಬುಟ್ ಸಮೇತ ಇಸ್ಕೆ ಬಾಬಿಟ್ಟನಲ್ಲಪ್ಪ. ಬಿಡಕಣ್ಣ ಸತ್ತೋದ್ನ ನೋಡು. ಅಕ್ಕ, ಅಲ್ಲಾಡ್ಸಕ್ಕಾಗಲ್ಲ ಅಂತಿದ್ದ. ಲೈಫಲ್ಲಿ ಅಲ್ಲಾಡ್ದಂಗ್ ಮಾಡ್ಬಿಟ್ಟಲ್ಲ ಅಕ್ಕ. ಸತ್ತೋದ್ನ. ಹೌದಕ್ಕ. ಮೊಟ್ಟೆ ಪಪ್ಪಿಸ್ತರ ಇದ್ದ, ಬಂಜಾ ಮಾಡ್ಬಿಟ್ಟು 2,000 ರೂಪಾಯಿ ದುಡ್ಡುಗೋಸ್ಕರ ಅನ್ಯಾಯವಾಗಿ ಒಂದು ಎಳೆ ಅಂದಿನ ಸಾಯಿಸ್ಬಿಟ್ಟೆ. ಹೆಣ್ಣಂದ್ರೆ ಜೀವ ಕೊಡಬೇಕು, ಜೀವ ತೆಗೆಯೋದಲ್ಲ. ತಗೊಂಡು ಇವನ್ನ ಉಳಿಸ್ತೀಯಾ? ಇಲ್ಲ ಅಲ್ಲ, ಏನ್ ಮಾಡ್ತೀಯ? ದುಡ್ಡಿನ ಮದ ಆಡ್ತೀಯ. ನಿನ್ನ ಹತ್ರ ದುಡ್ಡಿದೆ, ಆ ದುಡ್ಡನ್ನ ಶಿಷ್ಯನಿಗೆ ಬಿಸಾಕಿದ್ರೆ ಈ ಕೊಲೆನ ನಾನೇ ಮಾಡಿದೆ ಅಂತ ನಿನಗೋಸ್ಕರ 7 ವರ್ಷ ಜೈಲಿಗೆ ಹೋಗೋಕೆ ಇವನ್ ರೆಡಿ ಇರ್ತಾನೆ. ನಾನು ಹೋಗಲ್ಲಪ್ಪ. ನಾನು ಹೋಗಲ್ಲ. ಏನ ಮಚ್ಚ ನೀ ಪೋರಿಯ ಉಳ್ಳೋ ఏమప్పా నాయన నువ్వు పోతావా లోపల ఎంత చేట ఉనకి విషయం అరేలేయో ಅಯ್ಯೋ ನಾ ಬೋದಿಲ್ಲ. ಸತ್ತಾಗ ನಮ್ಮನ್ನು ಒತ್ಕೊಂಡು ಹೋಗಕ್ಕೆ 4 ಜನನಾದ್ರೂ ಸಂಪಾದನೆ ಮಾಡಿರ್ಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ನಾನ್ ಹೇಳ್ತೀನಿ ಕೇಳು, ನಾವು ಸಾಯ್ತಾ ಇರ್ಬೇಕಾದ್ರೆ ನಮ್ಮನ್ನ ಉಳಿಸ್ಕೊಳ್ಳೋಕೆ ಒಬ್ಬನಾದ್ರೂ ನಾವು ಸಂಪಾದನೆ ಮಾಡಿರ್ಬೇಕು. ಆದ್ರೆ ಅದನ್ನ ನೀನ್ ಮಾಡಿಲ್ಲ. ಬರೀ ದುಡ್ಡು 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 ಅಂತ ಬರೀ ದುಡ್ಡನ್ನ ಸಂಪಾದನೆ ಮಾಡ್ತೀಯಾ. ಸಿಂಪಲ್ ಆಗಿ ಹೇಳ್ತೀನಿ ಕೇಳು, ದುಡ್ಡಿಂದ ಮಂಚ ತಗೋಬಹುದು, ನಿದ್ರೆನಲ್ಲ. ಮಾತ್ರೆ ತಗೋಬಹುದು, ಆರೋಗ್ಯನಲ್ಲ. ಪುಸ್ತಕ ತಗೋಬಹುದು, ಒಳ್ಳೆ ವಿದ್ಯೆನಲ್ಲ. ನೋಡು, ಮನುಷ್ಯನ ಸಂಪಾದನೆ ಮಾಡಬಹುದು, ಒಳ್ಳೆ ಮನಸ್ಸಿರೋರ್ನಲ್ಲ. ನಿನ್ನ ಹತ್ರ ಇರೋ ದುಡ್ಡಲ್ಲಿ ಚಿನ್ನದ ತಾಳಿ ತಗೋಬಹುದು, ಒಳ್ಳೆ ಗಂಡನ್ನಲ್ಲ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮನುಷ್ಯ ಏನ್ ಸಂಪಾದನೆ ಮಾಡ್ತಾನೋ ಇಲ್ವೋ, ಅಮ್ಮ ಇದನ್ ಸಂಪಾದನೆ ಮಾಡಿರ್ಬೇಕು. ಅಂಡರ್ಸ್ಟ್ಯಾಂಡ್? ಬೆಟರ್ ಯು ಅಂಡರ್ಸ್ಟ್ಯಾಂಡ್. ಯಾರೋ ಒಂದು ತಾತ ಕರೆಕ್ಟ್ ಟೈಮಿಗೆ ಪಂಚಿಂಗ್ ಡೈಲಾಗ್. ಕಲ್ಯಾಣ್ ಕುಮಾರ್ ಕಾಲದಲ್ಲಿ ಜೂನಿಯರ್ ಆರ್ಟಿಸ್ಟ್ ಅವನಿಗೆ 200 ರೂಪಾಯಿ ಜಾಸ್ತಿ ಕೊಡಿ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ.